ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸ್ನೇಹಿತರೆ, ಇವಾಗ ನಾನು ಸಪ್ತಭಾಷಾ ಸಂಗಮ ಭೂಮಿ ಅಂದರೆ 7 ಭಾಷೆಗಳನ್ನು ಸುಲಿತವಾಗಿ ಮಾತನಾಡುವಂಥ ಒಂದು ಜಾಗದಲ್ಲಿದ್ದೀನಿ. ನಮ್ಮ ಕರ್ನಾಟಕ ರಾಜ್ಯದಿಂದ ಕೈತಪ್ಪಿ ಕೇರಳಕ್ಕೆ ಪಾಲಾದ ಕಾಸರಗೋಡಿನಲ್ಲಿದ್ದೀನಿ. ಸರ್, ಕನ್ನಡ ಬರುತ್ತಾ? ಕನ್ನಡ ಕನ್ನಡ ಮಲಯಾಳಂ ಮಲಯಾಳಂ ಹಾಂ. ತುಳು. ತುಳುನು ಬರುತ್ತಾ ನಿಮಗೆ? ಕನ್ನಡಿಗನಾಗಿ ಈ ಕಾಸರಗೋಡಿನ ನಿವಾಸಿಯಾಗಿ ಈಗ ಕರ್ನಾಟಕ ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀರಾ? ಯಾಕಂದ್ರೆ ಹಲವು ವರ್ಷಗಳಿಂದ ಈಗ ಕಾಸರಗೋಡು ನಮ್ಮ ರಾಜ್ಯಕ್ಕೆ ಸೇರ್ಬೇಕು ಅಂತ ಪ್ರತಿಭಟನೆಗಳಾಗಿದ್ದಾವೆ. ಸಾವು ನೋವುಗಳು ಕೂಡ ತುಂಬಾ ಆಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕಾಸರಗೋಡನ್ನು ಸೇರಿಸ್ತಾ ಇಲ್ಲ. ಕರ್ನಾಟಕಕ್ಕೆ ಸೇರಬೇಕನ್ನಂತ ಒಂದು ನಿರ್ಣಯಕ್ಕೆ ಬಂದಿದ್ರು ಕೂಡ ಯಾವುದೋ ಒಂದು ಅದೃಶ್ಯವಾದಂತಹ ಶಕ್ತಿಯಿಂದಾಗಿ ಇಲ್ಲಿ ಕಾಸರಗೋಡು ಕೇರಳದ ಭಾಗವಾಗಬೇಕಂತ ಬಂತು. ಕೆಲವು ದಿನಗಳ ಹಿಂದೆನೆ ಕೇರಳ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಮಲಯಾಳಂ ಭಾಷೆನ ಕಡ್ಡಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಟಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ICU ನಲ್ಲಿ ಪೇಷಂಟ್ ಇಲ್ಲ ಅಂತ ಹಾಸ್ಪಿಟಲ್ ಅನ್ನು ಮುಚ್ಚೋಲ್ಲ, ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಸದಸ್ಯರು ಬರೋಲ್ಲ ಅಂತ ಪಾರ್ಲಿಮೆಂಟ್ ಅನ್ನ ಅಸೆಂಬ್ಲಿಯನ್ನ ಮುಚ್ಚೋಲ್ಲ. ಹಾಗೆ ಎಲ್ಲಿಯವರೆಗೆ ಕನ್ನಡದಲ್ಲಿ ಕಲಿಬೇಕು ಅಂತ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬಂದು ಕೂರ್ತಾನೋ ಅವನಿಗೆ ಕನ್ನಡದಲ್ಲಿ ಶಿಕ್ಷಣ ಕೊಡೋದು ಸರ್ಕಾರದ ಕರ್ತವ್ಯ. ಇಟ್ಸ್ ಎ ಡ್ಯೂಟಿ ಆಫ್ ದ ಗವರ್ಮೆಂಟ್. ಸರ್ಕಾರದ ಹೊಣೆನ ಅಥವಾ ಸುಪ್ರೀಂ ಕೋರ್ಟ್? ಕಾಸರಗೋಡಿನ ಕನ್ನಡಿಗ ಎಂಬ ನೆಲೆಯಲ್ಲಿ ಒಂದು ಸ್ವಲ್ಪ ದುಃಖದ ವಿಚಾರವನ್ನು ನಾನು ಹೇಳಬೇಕಾಗ್ತದೆ. ಎಂದು ಕೇಳುವ ತರುಣರನ್ನು ಕೊಡಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಯಾವ ರೀತಿಯ ತರುಣರು ನನಗೆ ಬೇಕೆಂದ್ರೆ ಕಬ್ಬಿಣದ ಮಂಕದಂಡ, ಉಪ್ಪಿನ ನರಮಂಡಲ, ಮಿಂಚಿನ ಬುದ್ಧಿಶಕ್ತಿ, ಅಗೋವಲ್ಲಿ ಗುಡ್ಡ ಪೂಜೆ ಮಾಡಬೇಕ ಕೇಳುವ ಅಂತಹ ಗಟ್ಟಿಯ ಮನಸ್ಸಿನ ಯುವಕರು ನಮ್ಮ ಭಾರತಕ್ಕೆ ಬೇಕಾಗಿದ್ದಾರೆ. ನಾನು ಭಾರತೀಯನಾಗಿ, ಅದರಲ್ಲೂ ಕನ್ನಡಿಗನಾಗಿ, ನನಗೆ ನನ್ನ ಭಾಷೆ, ನೆಲ, ಜಲದ ಮೇಲೆ ಅಪಾರವಾದ ಗೌರವ ಮತ್ತು ಪ್ರೀತಿ ಇದೆ. ಈ ವಿಡಿಯೋದಲ್ಲಿ ಕೇರಳವನ್ನು ದೂಷಿಸುವುದಾಗಲಿ ಬೇರೆ ಭಾಷಿಗರನ್ನು ಅವಮಾನಿಸುವುದಾಗಲಿ ನನ್ನ ಉದ್ದೇಶವಲ್ಲ. ನಮ್ಮ ರಾಜ್ಯಕ್ಕೆ ಸೇರಿದ ನಮ್ಮ ನೆಲವನ್ನು ನಮಗೆ ಕೊಟ್ಟುಬಿಡಿ. ಕಾಸರಗೋಡು ನಮ್ಮದು, ನಮ್ಮ ಕರ್ನಾಟಕದ್ದು. ಇದು ನಿಮ್ಮದಲ್ಲ ಎನ್ನುವುದೇ ನನ್ನ ಕೂಗು. ಸ್ನೇಹಿತರೆ, 2018ರಲ್ಲಿ ಬಿಡುಗಡೆಯಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಈ ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಲಭಿಸಿತ್ತು. ಈ ಚಲನಚಿತ್ರದಲ್ಲಿ ಕನ್ನಡ ಮಾಧ್ಯಮ ಮಕ್ಕಳ ಜೀವನ, ತಮ್ಮ ತಾಯ್ನುಡಿ ಮತ್ತು ಶಾಲೆಯನ್ನು ಉಳಿಸಿಕೊಳ್ಳುವ ರೀತಿ, ಸಮಾಜ ಮತ್ತು ರಾಜಕೀಯ ಒತ್ತಡಗಳು ಇವೆಲ್ಲವನ್ನು ಅದ್ಭುತವಾಗಿ ಪರದೆಯ ಮೇಲೆ ತೋರಿಸಿತ್ತು. ಇದರಿಂದ ಪ್ರೇರಿತನಾದ ನಾನು ಕಾಸರಗೋಡಿಗೆ ನೇರವಾಗಿ ತೆರಳಿ ಅಲ್ಲಿನ ಈಗಿನ ಪರಿಸ್ಥಿತಿಯನ್ನು ತೋರಿಸುವ ಸಣ್ಣ ಪ್ರಯತ್ನವೇ ಕಾಸರಗೋಡು ನಮ್ಮದು. ಇತ್ತೀಚೆಗಷ್ಟೇ ಕೇರಳ ಸರ್ಕಾರ ಪ್ರಥಮ ಭಾಷೆಯಾಗಿ ಮಲಯಾಳಮನ್ನು ಕಡ್ಡಾಯ ಮಾಡಲು ಹೊರಟಿದೆ. ಇದರಿಂದ ಕಾಸರಗೋಡಿನಲ್ಲಿ ನಮ್ಮ ಭಾಷೆ ಕನ್ನಡವು ಮುಂದಿನ ದಿನಗಳಲ್ಲಿ ಕಣ್ಮರೆಯಾಗುವ ಭೀತಿ ಎದುರಾಗಿದೆ. ಇದರ ವಿರುದ್ಧ ಹೋರಾಟ ನಡೆಸುತ್ತಿರುವ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದಿರುವ ಕಾಸರಗೋಡಿನ ನಿವಾಸಿ, ಕರ್ನಾಟಕ ಸಮಿತಿ ಅಧ್ಯಕ್ಷರು ಹಾಗೂ ವಕೀಲರಾಗಿರುವ ಕೆ ಮುರಳೀಧರ್ ಅವರೊಂದಿಗೆ ನನ್ನ ಸಂದರ್ಶನ. ನಿಮ್ಮ ಹಿರಿಯರಿಗೆ ಗೊತ್ತಿರುತ್ತೆ, ಅಂದ್ರೆ 1956 ನವೆಂಬರ್ 1 ನಂತರ ಕಾಸರಗೋಡು ಕೇರಳಕ್ಕೆ ಸೇರಿದಾಗ ಏನೆಲ್ಲ ಬದಲಾವಣೆ ಆಯಿತು ಅಂತ, ಅದ್ರ ಬಗ್ಗೆ ನಿಮ್ಮೊಂದಿಗೆ ಏನಾದರೂ ನಿಮ್ಮ ತಂದೆ ತಾಯಿ ಹಂಚ್ಕೊಂಡಿದ್ರ ಸರ್? ತಂದೆ ತಾಯಿಗಳು ನೇರ ಹಂಚಿಕೊಳ್ಳಿಲ್ಲ ಆ ವಿಚಾರವನ್ನ. ಆದ್ರೂ ಕೆಲವೊಂದು ವಿಚಾರಗಳನ್ನ ಆಮೇಲೆ ನಾನು ತಿಳ್ಕೊಂಡದ್ದಿದೆ. 56ಕ್ಕಿಂತ ಮೊದಲು ಕಾಸರಗೋಡು ಮದ್ರಾಸ್ ಪ್ರಾಂತದ ಭಾಗವಾಗಿತ್ತು. ಆ ಮದ್ರಾಸ್ ಪ್ರಾಂತದಿಂದ ನಮ್ಮನ್ನು ಇಲ್ಲಿ ನಿಯಂತ್ರಿಸ್ತಾ ಇದ್ರು. ಅಲ್ಲಿಂದ ಇಲ್ಲಿ ಆಡಳಿತ ನಡೀತಾ ಇತ್ತು. ಕೇರಳದ ಭಾಗವಾದ ನಂತರ ಅದರ ಪ್ರಾರಂಭದಲ್ಲಿ ಯಾವುದೇ ರೀತಿಯಂತಹ ವ್ಯತ್ಯಾಸವನ್ನು ಯಾರು ಗಮನಕ್ಕೆ ಬರುವ ರೀತಿಯಲ್ಲಿ ವ್ಯತ್ಯಾಸಗಳು ಬರಲಿಲ್ಲ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಇಲ್ಲಿದ್ದಂತ ಎಲ್ಲ ದಾಖಲೆಗಳಿರ್ಬೋದು ಅಥವಾ ಕೋರ್ಟ್ ಕಚೇರಿ ವ್ಯವಹಾರಗಳಿರ್ಬೋದು, ಇವೆಲ್ಲವೂ ಸಸೂತ್ರವಾಗಿ ಕನ್ನಡದಲ್ಲೇ ನಡೀತಾ ಇದ್ದಂತಹ ಕಾಲ. ಈಗ ರೆವೆನ್ಯೂ ರೆಕಾರ್ಡ್ಗಳಿರಬಹುದು ಅಥವಾ ಇನ್ನಿತರ ಎಲ್ಲ ಸರ್ಕಾರಿ ದಾಖಲೆಗಳು ಕೂಡ ಪ್ರತಿಯೊಂದು ಕೂಡ ಕನ್ನಡದಲ್ಲೇ ದಾಖಲಿಸಲ್ಪಡ್ತಾ ಇತ್ತು. ಕನ್ನಡದಲ್ಲೇ ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಇತ್ತು. ಕನ್ನಡದಲ್ಲೇ ನಮಗೆ ಯಾವುದೇ ನೋಟಿಸ್ಗಳ ಇತ್ಯಾದಿಗಳೆಲ್ಲವೂ ಕೂಡ ಬರ್ತಾ ಇದ್ದಂತಹ ಕಾಲ. ಹಾಗಾಗಿ ಪ್ರಾರಂಭದಲ್ಲಿ ಕೇರಳದ ಭಾಗವಾದರೂ ಕೂಡ
ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಇಲ್ಲಿಯ ಸ್ಥಳೀಯರು ಕನ್ನಡಿಗರು ಅನುಭವಿಸಿದ್ದಿಲ್ಲ. ಇದು ನಮಗೆ ತಿಳಿದು ಬಂದಂತಹ ವಿಚಾರ. ಆದ್ರೆ ಕ್ರಮೇಣ ಕೇರಳದ ಭಾಗವಾದಂತಹ ಕೇರಳದ ಕೆಲವೊಂದು ಅಧಿಕಾರಿಗಳನ್ನ ಇಲ್ಲಿ ನೇಮಿಸಿದ್ದಕ್ಕೆ ಪ್ರಾರಂಭ ಮಾಡಿದ ನಂತರ ಸಣ್ಣ ಪುಟ್ಟ ಸಮಸ್ಯೆಗಳು ಪ್ರಾರಂಭ ಆಯಿತು. ಆಮೇಲೆ ಅದು ದಿನೇ ದಿನೇ ಅದು ಹೆಚ್ಚಿಗೆ ಆಗ್ತಾ ಬಂತು. ಇವತ್ತು ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ನಮಗೆ ಅದನ್ನು ನಿಭಾಯಿಸಲಿಕ್ಕೆ ಆಗದ ರೀತಿಯಲ್ಲಿ ನಾವು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ. ಅದಲ್ಲದೆ ಸರ್, ಈಗ ಕೆಲವು ದಿನಗಳ ಹಿಂದೆನೆ ಕೇರಳ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಮಲಯಾಳಂ ಭಾಷೆನ ಕಡ್ಡಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಟಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಈ ಮಲಯಾಳ ಭಾಷೆಯನ್ನ ಕಡ್ಡಾಯವಾಗಿ ಮಾಡುವಂತಹ ಪ್ರಯತ್ನ 2017ರಲ್ಲಿ ಆಗಿತ್ತು. 2017ರಲ್ಲಿ ಅಂದಿನ ಸರ್ಕಾರ ಒಂದು ಮಸೂದೆಯನ್ನ ಶಾಸನಸಭೆಯಲ್ಲಿ ಪಾಸ್ ಮಾಡಿತ್ತು. ಅದರಲ್ಲಿಯೂ ಕೂಡ ಮಲಯಾಳಂ ಅನ್ನ ಕಡ್ಡಾಯವಾಗಿ ಕಲಿಸಬೇಕೆಂಬಂತ ಒಂದು ಉದ್ದೇಶದಿಂದ ಅವತ್ತಿನ ಮಸೂದೆಯನ್ನ ಅವರು ಬಿಲ್ ಪಾಸ್ ಮಾಡಿದ್ರು. ಆದ್ರೆ ಅದಕ್ಕೆ ತುಂಬಾ ಪ್ರತಿರೋಧಗಳು ನಡೆಯಿತು. ಕೊನೆಗೆ ನಾವು ಗವರ್ನರಿಗೂ ಕೂಡ ನಮ್ಮ ಆಕ್ಷೇಪಗಳನ್ನು ಕೊಟ್ಟಿದ್ದೆವು. ಆಮೇಲೆ ಮಸೂದೆಯನ್ನ ರಾಷ್ಟ್ರಪತಿಗಳ ಅಂಗೀಕಾರಕ್ಕೆ ಕಳಿಸಿದ್ರು. ಅಲ್ಲಿಗೂ ಕೂಡ ನಾವು ನಮ್ಮ ಆಕ್ಷೇಪಗಳನ್ನ ಕಳಿಸಿದೆವು. ರಾಷ್ಟ್ರಪತಿಗಳು ಆಮೇಲೆ ಅದು ಮಸೂದೆ ನಮ್ಮ ಹಕ್ಕುಗಳ ಬಗ್ಗೆ ಸರಿಯಾಗಿ ಹೇಳ್ತಾ ಇಲ್ಲ, ನಮ್ಮ ಹಕ್ಕುಗಳು ಅಂತ ಹೇಳಿದ್ರೆ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಅದರಲ್ಲಿ ಪರಿಗಣಿಸ್ತಾ ಇಲ್ಲ ಎನ್ನುವ ದೃಷ್ಟಿಯಿಂದ ಅದನ್ನು ತಿರಸ್ಕರಿಸಿದ್ರು. ಆಮೇಲೆ ಈಗ ಪುನಃ ಇನ್ನೊಂದು ರೂಪದಲ್ಲಿ 2020ರಲ್ಲಿ ಈ ಭಾಷಾ ಮಸೂದೆಯನ್ನ ಕೇರಳ ಸರ್ಕಾರ ಶಾಸನಸಭೆಯಲ್ಲಿ ಅದನ್ನು ಪಾಸ್ ಮಾಡಿದೆ. ಅದು ಕೂಡ ಈಗ ರಾಜ್ಯಪಾಲರ ಅಂಗೀಕಾರಕ್ಕೆ ರಾಜ್ಯಪಾಲರಲ್ಲಿ ಕಳಿಸಿದೆ. ಈ ಶಾಸನದಲ್ಲಿಯೂ ಕೂಡ, ಈ ಮಸೂದೆಯಲ್ಲಿ ಕೂಡ ಕೇರಳದಲ್ಲಿರುವಂತಹ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರಥಮ ಭಾಷೆಯಾಗಿ ಮಲಯಾಳಮನ್ನು ಕಡ್ಡಾಯವಾಗಿ ಕಲಿಸಬೇಕು ಎಂಬಂತಹ ನಿರ್ಣಯ ಅದರಲ್ಲಿದೆ. ಇದರ ಜೊತೆಗೆ ಈಗ ಕಾಸರಗೋಡು ಕೂಡ ಸೇರುತ್ತೆ. ಕೇರಳದ ಕಾಸರಗೋಡು ಸೇರಿಸಿಕೊಂಡು ಇದು ನಮ್ಗೆ ತೊಂದರೆ ಕೊಡುವಂತಹದ್ದು. ಇದಕ್ಕೆ ಕಾಸರಗೋಡನ್ನ ನೀವು ಹೇಳಿದಾಗೆ ಅದಕ್ಕೊಂದು ಎಕ್ಸೆಪ್ಷನ್ ತರಬೇಕು ಅಂತ ಹೇಳುವಂತಹದ್ದು ನಮ್ಮ ಬೇಡಿಕೆ. ಯಾಕಂತ ಹೇಳಿದ್ರೆ ಕಾಸರಗೋಡು ಅಂತ ಹೇಳುವಂತಹದ್ದು ಕನ್ನಡ ಭಾಷೆಯಲ್ಲಿ ಭಾಷಾ ಅಲ್ಪಸಂಖ್ಯಾತ ಪ್ರದೇಶ ಎಂದು ಕೇರಳವೇ ಗುರುತಿಸಿದ್ದು. ಅದು ಹೇಗಂತ ಹೇಳಿದ್ರೆ ಒಂದು ಪ್ರದೇಶದಲ್ಲಿ ರಾಜ್ಯದ ಭಾಷೆಗಿಂತ ಹೊರತಾದ ಭಾಷೆ ಮಾತಾಡುವವರು 15% ಹೆಚ್ಚಿಗಿದ್ರೆ ಆ ಪ್ರದೇಶವನ್ನ ಭಾಷಾ ಅಲ್ಪಸಂಖ್ಯಾತ ಪ್ರದೇಶ ಅಂತ ಘೋಷಿಸುವುದಕ್ಕೆ ಸಂವಿಧಾನದಲ್ಲಿ ಅನುಕೂಲ ಇದೆ. ಆ ಸಂವಿಧಾನದಲ್ಲಿ ಹೇಳಿದಂತಹ ರೀತಿಯಲ್ಲಿ ಈ ಪ್ರದೇಶವನ್ನ ಕನ್ನಡ ಭಾಷಾ ಅಲ್ಪಸಂಖ್ಯಾತ ಪ್ರದೇಶ ಎಂಬುದು ಸರ್ಕಾರವೇ ಘೋಷಿಸಿದಂತ ಪ್ರದೇಶ. ಹಾಗೆ ಇಲ್ಲಿ ಭಾಷಾ ಅಲ್ಪಸಂಖ್ಯಾತರಿಗೆ ಕೆಲವೊಂದು ಸವಲತ್ತುಗಳನ್ನು, ಕೆಲವೊಂದು ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಆ ಸಂವಿಧಾನದಲ್ಲಿ ಕೊಟ್ಟ ಹಾಗೆ ಭಾಷಾ ಅಲ್ಪಸಂಖ್ಯಾತರಿಗೆ ಅವರದ್ದೇ ಮಾತೃಭಾಷೆಯಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಒಂದು ಅವಕಾಶ, ಅವರಿಗೆ ಒಂದು ಹಕ್ಕು, ಅದನ್ನು ಕೂಡ ಸರ್ಕಾರ ಮಾನ್ಯತೆ ಮಾಡಬೇಕು. ಅದಕ್ಕಿರುವಂತಹ ಸವಲತ್ತುಗಳನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಈವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿಯುವವರಿರುವುದು ಇಲ್ಲಿಯ ಕನ್ನಡಿಗರಿಗೆ ಕನ್ನಡದಲ್ಲೇ ಕಲಿಯುವಂತಹ ಅವಕಾಶ ಇತ್ತು. ಈಗ ಈ ಮಸೂದೆಯಿಂದ ಏನಾಗಿದೆ ಅಂತ ಹೇಳಿದ್ರೆ, ಪ್ರಥಮ ಭಾಷೆಯನ್ನು ಮಲಯಾಳಂ ಅಂತೇಳಿ ಮಾಡಿದ್ರೆ ಈಗಿನ ಕರಿಕ್ಯುಲಂ ಪ್ರಕಾರ 1ನೇ ಕ್ಲಾಸಿಂದ 4ನೇ ಕ್ಲಾಸಿನವರೆಗೆ ಪ್ರಥಮ ಭಾಷೆಯಾಗಿ ಪ್ರಾದೇಶಿಕ ಭಾಷೆಯು, 2ನೇ ಭಾಷೆಯಾಗಿ ಕಡ್ಡಾಯವಾಗಿ ಮಲಯಾಳಂ ಇದನ್ನು ಕಲಿಸ್ತಾ ಬರ್ತಾ ಇದ್ದಾರೆ. ಈ ಮಸೂದೆ ಜಾರಿಗೆ ಬಂತು ಅಂತ ಹೇಳಿದ್ರೆ 1ನೇ ಭಾಷೆಯ ಸ್ಥಾನದಲ್ಲಿ ಮಲಯಾಳ ಬಂತು ಅಂತ ಹೇಳಿದ್ರೆ ಕನ್ನಡಕ್ಕೆ ಅಲ್ಲಿ ಸ್ಥಾನ ಇಲ್ಲ. ಸೊ ಕಾಲಕ್ರಮೇಣ ಕನ್ನಡ ಮರೆಯಾಗುತ್ತೆ, ಖಂಡಿತವಾಗಿ ಮರೆಯಾಗಬೇಕಾದಂತಹ ಪರಿಸ್ಥಿತಿ ಬಂದೇ ಬರ್ತದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಇದಕ್ಕೆ ತಿದ್ದುಪಡಿಯಾಗಿ ಅಥವಾ ನಮ್ಮ ಮೇಲೆ ಸಹಾನುಭೂತಿಯಿಂದಲೋ 3ನೇ ಭಾಷೆಯಾಗಿ ಕಲಿಯಬಹುದು ಅಂತ ಹೇಳುವಂತ ಒಂದು ಅವಕಾಶವನ್ನು ಕಲ್ಪಿಸಿದ್ರು ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಹೆಚ್ಚಿನ ಭಾಷೆಯನ್ನು ಕಲಿಬೇಕಾದಂತ ಹೊರೆ ಬೀಳ್ತದೆ. ಆವಾಗ ಕ್ರಮೇಣ ಹೆತ್ತವರಿಗೆ ಕಾಣ್ತದೆ ತನ್ನ ಮಗು ಯಾಕೆ ಒಂದು ಹೆಚ್ಚಿನ ಭಾಷೆ ಕಲಿಬೇಕು ಎಂಬಂತ ಮನಸ್ಸು ಬಂತು ಅಂತೇಳಿ ಆದ್ರೆ ಅವರು ಕನ್ನಡವನ್ನು ಕಲಿಯುವುದನ್ನೇ ನಿಲ್ಲಿಸ್ತಾರೆ, ಮಲಯಾಳವನ್ನೇ ಕಲಿಯುವುದಕ್ಕೆ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಹಾಗೆ ಕಾಲಕ್ರಮೇಣವಾಗಿ ಇಲ್ಲಿ ಕನ್ನಡ ಇಲ್ಲದಾಗುವಂತಹ ಸಾಧ್ಯತೆಗಳೇ ಇದರಿಂದ ತುಂಬಾ ಇದೆ. ಈ ಅಪಾಯವನ್ನು ನಾವು ಮನಗಂಡು ನಾವು ಇದಕ್ಕೆ ಮಸೂದೆಯಲ್ಲಿ ತಿದ್ದುಪಡಿ ತರಬೇಕು ಅಥವಾ ಮಸೂದೆಯನ್ನ ಕಾಸರಗೋಡಿನ ಮಟ್ಟಿಗೆ ಅನುಷ್ಠಾನಕ್ಕೆ ತರಬಾರದು ಎನ್ನುವಂತಹ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೇವೆ. ಕನ್ನಡಿಗನಾಗಿ ಈ ಕಾಸರಗೋಡಿನ ನಿವಾಸಿಯಾಗಿ ಈಗ ಕರ್ನಾಟಕ ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀರಾ? ಯಾಕಂದ್ರೆ ಈಗ ಹಲವು ವರ್ಷಗಳಿಂದ ಈಗ ಕಾಸರಗೋಡು ನಮ್ಮ ರಾಜ್ಯಕ್ಕೆ ಸೇರ್ಬೇಕು ಅಂತ ಪ್ರತಿಭಟನೆಗಳಾಗಿದ್ದಾವೆ, ಸಾವು ನೋವುಗಳು ಕೂಡ ತುಂಬಾ ಆಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕಾಸರಗೋಡನ್ನು ಸೇರಿಸ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನೀವು ಕರ್ನಾಟಕ ಸರ್ಕಾರಕ್ಕೆ ಏನ್ ಮನವಿ ಮಾಡ್ತಿರ್ತೀವಿ? ಕಾಸರಗೋಡು ಭಾಗವನ್ನ ಕರ್ನಾಟಕಕ್ಕೆ ಸೇರಬೇಕೆಂಬ ಅವತ್ತಿನ ಹೋರಾಟದ ಫಲವಾಗಿ
ಒಂದು ಮಹಾಜನ ಕಮಿಷನ್ ಅಂತೇಳಿ ನೇಮಕ ಆಗಿತ್ತು. ಹೌದು. ಆ ಮಹಾಜನ ಕಮಿಷನ್ ಬಂದು ಇಲ್ಲಿ ಎಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿತ್ತು. ಇದು ಕರ್ನಾಟಕ ಭಾಗ ಆಗಬೇಕಿತ್ತ ಅಥವಾ ಕೇರಳದ ಭಾಗ ಆಗಬೇಕಿತ್ತ ಎನ್ನುವುದನ್ನ ಆ ಕಮಿಷನ್ ಸಾಕ್ಷ್ಯಗಳ ಆಧಾರದಲ್ಲಿ ಕೊನೆಗೊಂದು ರಿಪೋರ್ಟ್ ಅನ್ನು ಕೊಟ್ಟಿತ್ತು. ಆ ರಿಪೋರ್ಟ್ನ ಪ್ರಕಾರ ಚಂದ್ರಗಿರಿಯಿಂದ ಉತ್ತರಕ್ಕಿರುವಂತಹ ಈ ಭಾಗವನ್ನ ಕರ್ನಾಟಕಕ್ಕೆ ಸೇರಿಸಬೇಕಿತ್ತು. ಅದು ಕರ್ನಾಟಕದ ಭಾಗ ಆಗಬೇಕು. ಜೊತೆಯಲ್ಲಿ ಹಲವಾರು ಬೇರೆ ಬೇರೆ ಗ್ರಾಮಗಳಿವೆ ಮಹಾರಾಷ್ಟ್ರದ ಭಾಗದಲ್ಲೆಲ್ಲ. ಇದೆಲ್ಲ ಒಟ್ಟು 72 ಗ್ರಾಮಗಳು ಕಾಣುತ್ತದೆ. ಇದೆಲ್ಲ ಕರ್ನಾಟಕದ ಭಾಗ ಆಗಬೇಕಿತ್ತು ಎನ್ನುವಂತಹ ನಿರ್ಣಯವನ್ನ ಆ ಮಹಾಜನ ಕಮಿಷನ್ ತೆಗೆದು ಅದನ್ನ ರಿಪೋರ್ಟ್ ಕೊಟ್ಟಿದ್ರು ಕೂಡ ದುರದೃಷ್ಟವಶ ಅದು ಜಾರಿಗೆ ಬರಲಿಲ್ಲ. ಅದನ್ನು ಅಂಗೀಕಾರ ಮಾಡಲಿಲ್ಲ. ಅಂಗೀಕಾರ ಮಾಡೋ ಮೊದಲೇ ಅದು ಆ ಕಮಿಷನ್ ನ ರಿಪೋರ್ಟ್ ಈಗ ಸುಪ್ರೀಂ ಕೋರ್ಟ್ನ ಅಲ್ಲಿದೆ, ಅಲ್ಲಿ ನೆನೆಗುದಿಗೆ ಬಿದ್ದಿದೆ. ಮಹಾಜನ್ ಸಮಿತಿ ವರದಿ ಕೊಟ್ಟರು ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇರ್ಬೇಕು ಕಾಸರಗೋಡು ಅಂದ್ರೂ ಕೂಡ ಸೊ ಯಾವುದೇ ತರ ಆಕ್ಷನ್ ಆಗ್ಲಿ ಅದಕ್ಕೆ ತಗೊಂಡಿಲ್ಲ. ಈಗ ಯಾರ್ದು ಇದಕ್ಕೆ ಯಾರು ಹೊಣೆ? ಈಗ ಸರ್ಕಾರದ ಹೊಣೆನ ಅಥವಾ ಸುಪ್ರೀಂ ಕೋರ್ಟ್? ಕಾಸರಗೋಡಿನ ಕನ್ನಡಿಗಮ್ಮ ನೆಲೆಯಲ್ಲಿ ಒಂದು ಸ್ವಲ್ಪ ದುಃಖದ ವಿಚಾರವನ್ನು ನಾನು ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಕರ್ನಾಟಕದ ಜನತೆ ಅಥವಾ ಕರ್ನಾಟಕದ ರಾಜಕೀಯ ವ್ಯಕ್ತಿಗಳಿರುವುದು ಅವರು ಬೆಳಗಾವಿಯಲ್ಲಿ ಕನ್ನಡಕ್ಕೆ ತೋರಿಸುವಂತಹ ಮಹತ್ವವನ್ನ ಕಾಸರಗೋಡಿನಲ್ಲಿರುವ ಕನ್ನಡಿಗರ ಬಗ್ಗೆ ಈವರೆಗೆ ತೋರಿಸಲಿಲ್ಲ ಎನ್ನುವುದು ವಾಸ್ತವ. ಯಾಕೆಂತೇಳಿ ಗೊತ್ತಿಲ್ಲ. ಅಲ್ಲಿಯ ಬಗ್ಗೆ ಆಗುವಾಗ ಎಲ್ಲರೂ ಒಕ್ಕಲಿನಿಂದ ಅದನ್ನು ಬೇಡಿಕೆ ಮುಂದಿಡ್ತಾರೆ ಅಥವಾ ಅದನ್ನು ಪ್ರತಿಭಟಿಸ್ತಾರೆ, ಅದರ ಬಗ್ಗೆ ಧ್ವನಿ ಎತ್ತುತ್ತಾರೆ. ಆದ್ರೆ ಕಾಸರಗೋಡಿನ ಬಗ್ಗೆ ಇಷ್ಟರವರೆಗೆ ಆ ರೀತಿಯಾದೊಂದು ಧ್ವನಿ ಕರ್ನಾಟಕದಿಂದ ಬಂದದ್ದು ಇಲ್ಲ. ಆದ್ರೆ ಈ ಮಸೂದೆಯ ಹಿನ್ನೆಲೆಯಲ್ಲಿ ನಾವು ಇದನ್ನ ಕರ್ನಾಟಕ ಸರ್ಕಾರದ ಗಮನಕ್ಕೂ ತಂದಿದ್ದೇವೆ. ಕರ್ನಾಟಕ ಗಡಿ ಪ್ರಾಧಿಕಾರ ಅಂತ ಒಂದು ಸಂಸ್ಥೆ ಇದೆ. ಅದರ ಮುಖಾಂತರವಾಗಿ ಅವರು ಕೂಡ ಒಳ್ಳೆ ಮುತುವರ್ಜಿ ತೆಗೆದು ಇದನ್ನು ತಗೊಂಡು ಹೋಗಿದ್ದಾರೆ. ಹಾಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವರ ಮುಖಾಂತರವಾಗಿ ನಾವು ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ. ಈ ಮಸೂದೆಯನ್ನ ಇಲ್ಲಿ ಅಂಗೀಕಾರ ಮಾಡಬಾರದು ಎನ್ನುವ ರೀತಿಯಲ್ಲಿ ಕೇರಳ ಸರ್ಕಾರಕ್ಕೆ ಒತ್ತಡ ತರಬೇಕು ಅಂತೇಳಿ. ಇದರ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಒಳ್ಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಕೇರಳ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ಮಸೂದೆಯಿಂದಾಗಿ ಕಾಸರಗೋಡಿನಲ್ಲಿರುವ ಕನ್ನಡಿಗರಿಗೆ ತೊಂದರೆ ಆಗ್ತಾ ಇದೆ, ಅವರ ಅಸ್ತಿತ್ವಕ್ಕೆ ತೊಂದರೆ ಬರ್ತಾ ಇದೆ. ಅದಕ್ಕಾಗಿ ಈ ಮಸೂದೆಯಲ್ಲಿ ತಿದ್ದುಪಡಿ ತಂದು ಕಾಸರಗೋಡಿನ ಕನ್ನಡಿಗರಿಗೆ ಅನ್ಯಾಯವಾಗದ ರೀತಿಯಲ್ಲಿ ಇದಕ್ಕೆ ತಿದ್ದುಪಡಿ ತರಬೇಕು ಅಥವಾ ಈ ಮಸೂದೆಯನ್ನು ಹಿಂಪಡಿಬೇಕು ಎನ್ನುವಂತಹ ರೀತಿಯಲ್ಲಿ ಪತ್ರ ಬರೆದು ಆಗ್ರಹಿಸಿದ್ದಾರೆ. ಬಹುಶಃ ಇದು ಮಾನ್ಯತೆ ಮಾಡಬಹುದೆಂಬಂತ ನಿರೀಕ್ಷೆಯಲ್ಲೇ ನಾವಿದ್ದೇವೆ. ಇದರ ಜೊತೆಯಲ್ಲಿ ಈ ಮಸೂದೆಯ ಬಗ್ಗೆ, ಅದರ ಬಾಧಕಗಳ ಬಗ್ಗೆ ನಾವು ಕೂಡ ನೇರವಾಗಿ ರಾಜ್ಯಪಾಲರನ್ನು ಕಂಡು ಮನವಿಯನ್ನು ಕೊಟ್ಟಿದ್ದೇವೆ. ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಜೊತೆ ಅಥವಾ ಕಾರ್ಯದರ್ಶಿಗಳ ಜೊತೆ ನಾವು ಇತ್ತೀಚೆಗೆ ಕಾಸರಗೋಡಿನಲ್ಲಿ ಬಂದಿದ್ದಂತಹ ರಾಜ್ಯಪಾಲರನ್ನ ಕಂಡು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ರಾಜ್ಯಪಾಲರು ಕೂಡ ಇದರ ಬಗ್ಗೆ ಸಾಕಷ್ಟು ಅವರು ಅಧ್ಯಯನವನ್ನು ಮಾಡಿದ್ದಾರೆ. ನಾವು ಹೇಳಿದ್ದನ್ನೆಲ್ಲ ಪೂರ್ತಿಯಾಗಿ ಕೇಳಿಕೊಂಡಿದ್ದಾರೆ. ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಕಾಸರಗೋಡಿನ ಕನ್ನಡಿಗರಿಗೆ ತೊಂದರೆ ಆಗದ ರೀತಿಯಲ್ಲಿ ಇದನ್ನು ಯಾವ ರೀತಿಯಲ್ಲಿ ನಿಭಾಯಿಸಲಿಕ್ಕೆ ಆಗ್ತದೆ ಅದನ್ನು ಖಂಡಿತವಾಗಿ ನಾನು ಮಾಡ್ತೇನೆ. ಏನು ಇದರಲ್ಲಿ ತೊಂದರೆಗಳಿವೆ, ಇದರ ಸಾಧಕ ಬಾಧಕಗಳನ್ನ ನಾನು ಅಭಿಪ್ರಾಯಗಳನ್ನ ಎಲ್ಲ ಮೂಲಗಳಿಂದ ತಿಳ್ಕೊಂಡು ನಾನು ಇದಕ್ಕೆ ನಾನು ಸಹಿ ಹಾಕ್ತೇನೆ. ಅದಲ್ಲ ಅಂತೇಳಿ ಆದ್ರೆ ನನ್ನ ವಿವೇಚನೆಯಲ್ಲಿ ನಾನು ಅದಕ್ಕೆ ಬೇಕಾದದ್ದು ಮಾಡ್ತೇನೆ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಬಹುಶಃ ಅವರು ಇದನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂಬಂತ ನಿರೀಕ್ಷೆಯಲ್ಲಿ ನಾವಿದ್ದೆ. ಓಕೆ ಸರ್, ಇದು ತುಂಬಾ ಖುಷಿ ಕೊಡೋ ವಿಚಾರ. ಯಾಕಂದ್ರೆ ನಮ್ಮ ಒಂದು ಅಭಿಪ್ರಾಯಗಳಿಗೆ ಅವ್ರು ಸ್ಪಂದಿಸ್ತಾ ಇದ್ದಾರೆ. ಆದ್ರೆ ನಾನೇನ್ ಕೇಳೋದು ಅಂತಂದ್ರೆ ನಮ್ಮ ರಾಜ್ಯಕ್ಕೆ ಸೇರಿದ್ದು ನಮ್ಮ ರಾಜ್ಯಕ್ಕೆ ಸೇರಿದ್ರೆ ತುಂಬಾ ಖುಷಿ ಕೊಡೋ ವಿಚಾರ. ಇದಕ್ಕಿಂತ ಖುಷಿ ಕೊಡೋ ವಿಚಾರ ಈ ರೀತಿ ನಮ್ಮ ರಾಜ್ಯದಲ್ಲಿದ್ದು ನಾವೇ ಈಗ ಬೇರೆಯವರಿಗೆ ಕೇಳೋ ಪರಿಸ್ಥಿತಿ ಬಂದಿದೆ. ಸೊ ಇದ್ರ ಬಗ್ಗೆ ಮುಂದೆ ಏನಾದ್ರೂ ಕಾಸರಗೋಡು ಕರ್ನಾಟಕಕ್ಕೆ ಸೇರ್ಬೋದಾ ಅಥವಾ ಸೇರಕ್ಕೆ ಚಾನ್ಸೇ ಇಲ್ವಾ? ಸಂವಿಧಾನ ಏನ್ ಹೇಳುತ್ತೆ? ಈಗ ಕೇರಳಕ್ಕೆ ಕೊಟ್ಟಿದೀವಿ 1956 ನವೆಂಬರ್ 1ನೇ ತಾರೀಕು ನಾವು ಕೇರಳಕ್ಕೆ ಕೊಟ್ಬಿಟ್ಟಿದೀವಿ. ಸೊ ಮತ್ತೆ ನಾವು ಪುನಃ ಪಡಿಬೋದಾ? ರಾಜಕೀಯವಾಗಿ ಮೊದಲಿಗಿಂತ ತುಂಬಾ ಬದಲಾವಣೆಗಳು ಆಗಿವೆ ಈಗ. ಯಾಕಂತ ಹೇಳಿದ್ರೆ ಒಂದು ರಾಜ್ಯದ ಒಂದು ಕಲ್ಪನೆ ಇದೆಯಲ್ಲ, ಅವತ್ತಿದ್ದದಕ್ಕಿಂತ ಇವತ್ತು ಬಹಳಷ್ಟು ಭಿನ್ನವಾಗಿದೆ. 56ನೇ ಇಸ್ವಿಯಲ್ಲಿ ಒಂದು ರಾಜ್ಯವನ್ನ ಮಾಡಬೇಕಿದ್ರೆ ಇಷ್ಟು ಪ್ರದೇಶ ಭೂಭಾಗ ಅದಕ್ಕೆ ಬೇಕು ಅಂತ ಹೇಳುವಂತ ಒಂದು ಕಲ್ಪನೆ ಅಥವಾ ಒಂದು ಅಗತ್ಯತೆ ಇತ್ತು ಅವಾಗ. ಅಷ್ಟಕ್ಕಿಂತ ಕಡಿಮೆ ಇದ್ರೆ ರಾಜ್ಯದ ಅಂತ ಮಾನ್ಯತೆ ಕೊಡುವಂತ ಸಾಧ್ಯತೆಗಳು ಅವತ್ತಿರ್ಲಿಲ್ಲ. ಆದ್ರೆ ಇವಾಗ ತುಂಬಾ ಬದಲಾವಣೆಗಳಾಗಿವೆ. ಆಮೇಲೆ ಈಗ ಗೋವಾ ಬಹಳ ಚಿಕ್ಕ ಪ್ರದೇಶ, ಆದ್ರೆ ಅದೊಂದು ರಾಜ್ಯ ಅಂತೇಳಿ ಗುರುತಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಭೂಭಾಗ ಒಂದು ರಾಜ್ಯ ಅಂತೇಳಿ ನಿರ್ಣಯ ಆಗಬೇಕಿದ್ರೆ ಬೇಕು ಅಂತ ಹೇಳುವಂತಹ ಅಗತ್ಯತೆ ಈಗ ಇಲ್ಲ. ಆದ್ರೂ ಏನಾಗ್ತದೆ ಅಂತ ಹೇಳಿದ್ರೆ ಪ್ರತಿಷ್ಠೆ ಎಂಬ ರೀತಿಯಲ್ಲಿ
ಇದನ್ನು ಕೇರಳ ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಯಾಕಂದ್ರೆ ಅವತ್ತಿನ ಈ ಹಿಂದೆ ಅಲ್ಲಿದ್ದಂತ ರಾಜಕಾರಣಿ ಅದರ ಇಲ್ಲಿ ಮುಖ್ಯಮಂತ್ರಿ ಒಬ್ಬರು ಬಹಿರಂಗವಾಗಿ ಒಪ್ಪಿಕೊಂಡಂತ ವಿಚಾರ ಏನಂತ ಹೇಳಿದ್ರೆ ಚಂದ್ರಗಿರಿ ಹೊಳೆಯಿಂದ ಉತ್ತರಕ್ಕಿರುವಂತಹ ಭೂಭಾಗ ಖಂಡಿತವಾಗಿಯೂ ಕರ್ನಾಟಕಕ್ಕೆ ಸೇರಬೇಕಾಗಿದ್ದಂತಹ ಪ್ರದೇಶ, ಅದು ಕೇರಳಕ್ಕೆ ಸೇರಬೇಕಾದ ಅನಿವಾರ್ಯತೆ ಇರಲಿಲ್ಲ ಎನ್ನುವುದನ್ನು ಅವರು ಕೂಡ ಸಾರ್ವಜನಿಕವಾಗಿ ಒಪ್ಪಿಕೊಂಡಂತಹ ವಿಚಾರ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಇದಕ್ಕೊಂದು ನಿರ್ಣಯ ಎಲ್ಲಿಂದ ಬರಬೇಕು ಅಥವಾ ಯಾವ ರೀತಿ ಇದನ್ನು ಅನುಷ್ಠಾನಕ್ಕೆ ತರಬಹುದು ಎನ್ನುವಲ್ಲಿ ಸಾಕಷ್ಟು ಪ್ರತಿಷ್ಠೆಗಳು ಅಥವಾ ಇದರ ಬಗ್ಗೆ ಮುಂಚೂಣಿಯಲ್ಲಿ ನಿಂತು ಅದಕ್ಕೆ ಮುತುವರ್ಜಿ ವಹಿಸಿಕೊಂಡು ತಗೊಂಡು ಹೋಗುವಂತಹ ಒಂದು ಇಚ್ಛಾಶಕ್ತಿ ಇಲ್ಲೆಲ್ಲಿ ಕಂಡು ಬರ್ತಾ ಇಲ್ಲ. ಆದ್ರೂ ನೀವು ಕೇಳಿದ ಹಾಗೆ ಕರ್ನಾಟಕಕ್ಕೆ ಸೇರಬೇಕೆಂಬ ಇರಾದೆ ನಮ್ಮದಿಲ್ಲ, ಅದು ಆದೀತು ಎಂಬಂತಹ ನಮಗೊಂದು ನಿರೀಕ್ಷೆ. ಆದರೆ ನಮಗೂ ಕೂಡ ತುಂಬಾ ಹೆಮ್ಮೆ ಪಡೋ ವಿಚಾರ, ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಸೇರಿದ್ದು ನಮಗೆ ಸೇರಿದ್ರೆ ತುಂಬಾ ಖುಷಿ ಕೊಡೋ ವಿಚಾರ ಎಲ್ಲರಿಗೂ ಕೂಡ. ಸೊ ಆಗ್ಲೂಬಹುದು, ಆಗ್ದಲೇನೆ ಇರ್ಬೋದು, ಇದು ಜನರ ಬೇಡಿಕೆ ಮೇಲೆ ಹೋಗುತ್ತೆ ನಿರ್ಧಾರ. ಜನರ ಬೇಡಿಕೆಗೆ ಅಂತ ಒಂದು ಪರಿಸ್ಥಿತಿ ಬಂದ್ರೆ ಮಾತ್ರ, ಯಾಕಂದ್ರೆ ಅದಕ್ಕೆ ರೆಫರೆಂಡಮ್ ಅಂತ ಹೇಳ್ತಾರೆ. ಜನಗಳ ಹತ್ರ ಕೇಳಿ ನಿಮ್ಗೆ ಯಾವ ಪ್ರದೇಶಕ್ಕೆ ಹೋಗಬೇಕು ಅಂತ ಹೇಳಿ ಅವರು ಬಹುಮತವನ್ನ ನಿರ್ಣಯಿಸಿಕೊಂಡು ನಿರ್ಣಯ ತಗೊಳ್ತಾರೆ ಅಂತ ಹೇಳಿದ್ರೆ ವಿಚಾರ ಬೇರೆ. ಆದ್ರೆ ಆ ರೀತಿಯಂತ ಇಲ್ಲಿ ಘಟನೆ ನಡೀಲಿಲ್ಲ. ಜನಗಳ ಹತ್ರ ಕೇಳ್ತಿರ್ತದೆ ಅದನ್ನ ಹೇಳಿದ ಅವಾಗ ಅವತ್ತು ಖಂಡಿತವಾಗಿ ಇದು ಕರ್ನಾಟಕಕ್ಕೆ ಸೇರಿ ಹೋಗ್ತಿತ್ತು. ಅದನ್ನೇ ನಾನು ಹೇಳಿದ ಅವಾಗ, ಯಾಕಂದ್ರೆ ಅವತ್ತು ಆಗ ತುಂಬಾ ಚಾನ್ಸಸ್ ಇತ್ತು ನಮ್ಮ ರಾಜ್ಯಕ್ಕೆ ಸೇರಕ್ಕೆ ಇತ್ತು. ಆದ್ರೆ ಈಗ ಅದನ್ನು ನಾನು ಅವಾಗ ಹೇಳಿದಾಗೆ ಅದಕ್ಕೊಂದು ಇಚ್ಛಾಶಕ್ತಿ ಬೇಕು. ಅದನ್ನು ಹೀಗೆ ನಿರ್ಣಯವನ್ನು ಜಾರಿಗೆ ಮಾಡ್ತೇವೆ, ಅದಕ್ಕೆ ಲೀಡರ್ಶಿಪ್ ಕೊಟ್ಟು ತಗೊಂಡು ಹೋಗುವಂತದ್ದು ಇಲ್ಲಿಂದ ರಾಜಕೀಯದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ತುಂಬಾ ಸಮಸ್ಯೆಗಳು ಅವರಲ್ಲಿ ಇದೆ. ಒಂದು ಭಾಷೆಗೆ ಹೆಚ್ಚಿಗೆ ಒತ್ತು ಕೊಟ್ಟರೆ ಇನ್ನೊಂದು ಕಡೆಯಲ್ಲಿ ಅವರ ಪಕ್ಷದವರು ಇರ್ತಾರೆ, ಅವರಿಂದ ವಿರೋಧ ಬರ್ತದ, ಹೀಗೆಲ್ಲ ಅವರು ದ್ವಂದ್ವಗಳು ಅವರಲ್ಲಿ ಇರುತ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಪ್ರಯತ್ನ ನಡೆದಿತ್ತು. ಸೊ ಸದ್ಯಕ್ಕೆ ಇದು ಪ್ರಶ್ನೆಯಾಗಿ ಉಳಿದಿದೆ, ಕರ್ನಾಟಕಕ್ಕೆ ಸೇರುತ್ತಾ ಇಲ್ಲೋ ಅನ್ನೋದು. ಖಂಡಿತವಾಗಿ ಇದು ಪ್ರಶ್ನೆಯಾಗಿ ಉಳಿದಿದೆ. ಹಾಗಾಗಿ ಏನಾಗಿದೆ, ಇದರಿಂದ ದುರಂತ ಏನಾಗಿದೆ ಅಂತ ಹೇಳಿದ್ರೆ ಕಾಸರಗೋಡಿನಲ್ಲಿ ಯಾವುದೇ ರೀತಿಯಂತಹ ಅಭಿವೃದ್ಧಿ ಕೆಲಸಗಳೇ ನಡೀತಾ ಇಲ್ಲ. ಕೇರಳ ರಾಜ್ಯದ ಗಡಿಭಾಗ ಆಗಿರೋದ್ರಿಂದ ಇದೊಂದು ಡಿಸ್ಪ್ಯೂಟೆಡ್ ಏರಿಯಾ ಆದ್ದರಿಂದ, ಅಂದ್ರೆ ಇದು ಕಾಸರಗೋಡು ಕರ್ನಾಟಕದ ಭಾಗ ಆಗಬೇಕಾ ಎನ್ನುವಂಥದ್ದು ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಇದ್ದ ಕಾರಣ ಇದೊಂದು ವಿವಾದಿತ ಪ್ರದೇಶ ಅಂತೇಳಿ ಒಂದು ತಿಳ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡುವಲ್ಲಿ ಕೇರಳ ಸರ್ಕಾರ ಕೂಡ ಇದುವರೆಗೆ ಮನಸ್ಸು ಮಾಡಿದ್ದಿಲ್ಲ. ಇದು ಇತ್ತೀಚೆಗಿನ ಕೊರೋನಾ ಸಂದರ್ಭದಲ್ಲಿ ಅದು ತುಂಬಾ ಬೆಳಕಿಗೆ ಬಂತು. ಹೆಚ್ಚಿನ ಮೆಡಿಕಲ್ ಇದಕ್ಕೆ ನಾವು ಮಂಗಳೂರನ್ನೇ ಆಶ್ರಯಿಸಿದ್ದೇವೆ. ಏನು ಹೆಚ್ಚು ಕಮ್ಮಿ ಬಂದರೂ ಕೂಡ ನಮಗೆ ಆಶ್ರಯ ತಾಣ ಆಗಿರುವಂತದ್ದು ಮಂಗಳೂರಿಗೆ ಹೋಗುವುದಕ್ಕೆ ಅವಕಾಶ ಇಲ್ಲದೆ ಇರುವಾಗ ಇಲ್ಲಿ ತುಂಬಾ ಸಮಸ್ಯೆಗಳು ಅವತ್ತು ಬಂತು. ಆವಾಗ ಕಾಸರಗೋಡಿನ ಬಗ್ಗೆ ಕೇರಳ ಸರ್ಕಾರ ತೋರಿಸಿದಂತಹ ಅನಾಸ್ಥೆ ಅವತ್ತು ಬೆಳಕಿಗೆ ಬಂತು. ಇಲ್ಲಿ ಯಾವುದೇ ರೀತಿಯಂತಹ ಮೂಲಭೂತ ಸೌಕರ್ಯಗಳಿಲ್ಲ, ಅಥವಾ ವೈದ್ಯಕೀಯವಾಗಿ ನಮಗೆ ಹೆಚ್ಚಿನ ವ್ಯವಸ್ಥೆಗಳಿಲ್ಲ, ಅಥವಾ ಇಂಡಸ್ಟ್ರೀಸ್ ಯಾವುದೂ ಇಲ್ಲಿ ಬರ್ತಾ ಇಲ್ಲ. ಇದು ಇಲ್ಲೇ ವಾಸ್ತವ. ಸೊ ನಿಮ್ ಜೊತೆ ಮಾತಾಡಿ ತುಂಬಾ ಮಾಹಿತಿಗಳನ್ನ ನಾನು ಕಲೆ ಹಾಕಿದೆ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್.